ನಟ ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನ ಎಸ್ಪಿ ಕಚೇರಿಗೆ ಸದ್ಯ ಯಶ್ ತಾಯಿ ಪುಷ್ಪಾ ಆಗಮಿಸಿದ್ದಾರೆ. ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ಹೇಳಿ ದೂರು ನೀಡೋದಕ್ಕೆ ಆಗಮಿಸಿದ್ದಾರೆ. ಸೈಟ್ ಗಲಾಟೆಗೆ ಸಂಬಂಧಪಟ್ಟಂತೆ ತಕ್ಷಣ ದೂರು ನೀಡಿದೆ. ಹಾಸನ ಬಡಾವಣೆ ಪೊಲೀಸರು ಸರಿಯಾಗಿ ಕ್ರಮ ವಹಿಸಿಲ್ಲ, ರೌಡಿಸಂ ಮತ್ತು ಭೂಮಾಫಿಯಾದವರಿಗೆ ಸಹಕಾರ ನೀಡ್ತಾ ಇದ್ದಾರೆ, ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದಾರೆ. ಈ ಸಂಬಂಧ ಇಲ್ಲಿವರೆಗೂ ಕೂಡ ಕ್ರಮ ಆಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಪುಷ್ಪಾ ಅವರು. ಕ್ರಯ ಪತ್ರಗಳ ದಾಖಲೆ ಜೊತೆಗೆ ಸದ್ಯ ಯಶ್ ತಾಯಿ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. ಹಾಸನ ಠಾಣೆ ಪೊಲೀಸರಿಗೆ ಈ ಹಿಂದೆ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು, ದೂರನ್ನ ಕೊಟ್ಟಿದ್ರು. ತಮ್ಮ ಜಾಗದಲ್ಲಿರುವಂತಹ ಕಾಂಪೌಂಡ್ ಅನ್ನ ತಮಗೆ ತಿಳಿಯದಂತೆ ಒಡೆದಾಕಿದ್ರು. ಈ ಗಲಾಟೆ ನಡೀತಾ ಇದೆ, ತಮ್ಮ ಜಾಗವನ್ನ ಬೇರೆಯವರು ತಮ್ಮದು ಅಂತ ಹೇಳ್ಕೊಳ್ತಾ ಇದ್ದಾರೆ, ಇದನ್ನ ಬಗೆಹರಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಬಾರಿ ಹಾಸನ ಠಾಣೆಗೆ ದೂರು ನೀಡಿದ್ವಿ, ಆದ್ರೂ ಕೂಡ ಅಲ್ಲಿ ಕ್ರಮ ಆಗಿಲ್ಲ, ಯಾರು ಕೂಡ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ ಅಂತ ಹೇಳಿ ಈಗ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿ ದೂರನ್ನ ದಾಖಲಿಸೋ ಬಗ್ಗೆ ನಿರ್ಧಾರವನ್ನ ಮಾಡಿದ್ದಾರೆ ಯಶ್ ತಾಯಿ ಪುಷ್ಪಾ ಅವರು. ಈಗ ಅವರ ಬಳಿ ಇದ್ದಂತಹ ಎಲ್ಲ ಪತ್ರಗಳನ್ನ, ಕ್ರಯ ಪತ್ರಗಳ ಜೊತೆಯಲ್ಲೇ ಈಗ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಈ ಹಿಂದಿನಿಂದಲೂ ಕೂಡ ಈ ಜಟಾಪಟಿ ನಡೀತಲೇ ಬಂದಿದೆ. ಒಂದ್ ಕಡೆ ದೇವರಾಜ್ ಅವರು ಅದು ನಮ್ಮ ಸೈಟ್ ಅಂತ ಹೇಳಿ, ಇನ್ನೊಂದ್ ಕಡೆ ಯಶ್ ತಾಯಿ ಪುಷ್ಪಾ ಅವರು ಅದು ನಮ್ಮ ಜಾಗ ಅಂತ ಹೇಳಿ ಇದು ಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೆ ಈಗ ಒಂದಷ್ಟು ವಿಚಾರಗಳು ಈಗ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಶ್ ತಾಯಿ ಅವರ ಪರವಾಗೆ ಬಂದಿದೆ. ಈಗ ದೇವರಾಜ್ ಅವರು ಏನ್ ಹೇಳ್ತಾ ಇದ್ದಾರೆ, ಒಂದ್ ಕಡೆ ಯಶ್ ತಾಯಿ ಅವರು ಕೂಡ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋದು ಏನ್ ವಿಚಾರ ಮಂಜುನಾಥ್? ಹೌದು ಮಧು, ಏನು ಹಾಸನದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿದ್ಯಾನಗರದಲ್ಲಿರ್ತಕ್ಕಂಥ ನಿವೇಶನ ಒಂದರ ಮಾಲೀಕತ್ವ ಜಟಾಪಟಿಗೆ ಸಂಬಂಧಪಟ್ಟಾಗೆ ಒಂದು ಕಡೆ ನಟ ಯಶ್ ಅವರ ತಾಯಿ ಪುಷ್ಪಾ ಅವರು, ಮತ್ತೊಂದು ಕಡೆ ಲಕ್ಷ್ಮಮ್ಮ ಅಂತಕ್ಕಂಥವ್ರು ಜಿಪಿ ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು, ಇಬ್ಬರು ನಡುವೆ ಕೂಡ ಒಂದಷ್ಟು ಜಟಾಪಟಿ ನಡೀತಾ ಇತ್ತು. ಈಗ ಅದು ಫೆಬ್ರವರಿ 11ನೇ ತಾರೀಕು ಏನು ದೇವರಾಜ್ ಅವರು ತಮಗೆ ಕೋರ್ಟಿಂದ ಆದೇಶ ಇದೆ ಅಂತ ಹೇಳ್ಕೊಳ್ತಾ ಇದ್ದು, ಆ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದ ನಂತರ ಈಗ ಪುಷ್ಪಾ ಅವರು ಇದು ತಮಗೆ ಸೇರಿದಂತ ಒಂದು ಪ್ರಾಪರ್ಟಿ, ಇದು ನಾವು 2020 ಖರೀದಿ ಮಾಡಿದ ಪ್ರಾಪರ್ಟಿ, ಕೋರ್ಟ್ ನಲ್ಲಿ ಆ ಒಂದು ಆದೇಶಕ್ಕೆ ತಡೆ ಸಿಕ್ಕಿದೆ. ಹಾಗಾಗಿ ಇಲ್ಲಿ ನಮ್ಮ ಪ್ರಾಪರ್ಟಿನ ನಮಗೆ ಬೇರೆ ಯಾರು ಕೂಡ ಹಸ್ತಕ್ಷೇಪ ಮಾಡಿದಾಗ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದ್ ಕಡೆ ಆದ್ರೆ, ಮತ್ತೆ ಜನವರಿ 4ನೇ ತಾರೀಕು ಕಾಂಪೌಂಡ್ ಅಂತ ತೆರವು ಮಾಡಿದಾಗ ಪೊಲೀಸರು ಸರಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥ ದೂರನ ಪ್ರತಿಯೊಂದಿಗೆ ಈಗ ಎಸ್ಪಿ ಕಚೇರಿಗೆ ಆಗಮಿಸಿ ಎಸ್ಪಿ ಅವ್ರನ್ನ ಭೇಟಿ ಮಾಡಿ ತೆರಳಿದ್ದಾರೆ. ಸೊ ಅವರ ಆಕ್ಷೇಪಗಳು ಇಷ್ಟು, ಅವತ್ತು ಜನವರಿ 4ನೇ ತಾರೀಕು ನಮ್ಮ ಪ್ರಾಪರ್ಟಿ ಇದ್ದಂತ ಕಾಂಪೌಂಡ್ ಅನ್ನ ಏಕಾಏಕಿ ತೆರವು ಮಾಡೋದು, ಅವತ್ತು ನಾವು ದೂರು ಕೊಟ್ಟಾಗ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜೊತೆಗೆ ಈಗ ನಮಗೆ ಸ್ಟೇ ಸಿಕ್ಕಿದೆ, ಅದ್ರ ಪ್ರಕಾರ ನಮಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಎಸ್ಪಿ ಅವರಿಗೆ ಮನವಿ ಮಾಡ್ಲಿಕ್ಕೆ ಮತ್ತೆ ಈ ಪ್ರಕರಣವನ್ನ ಅವರಿಗೆ ವಿವರಣೆ ಕೊಡೋ ಸಲುವಾಗಿ ಈಗ ಮೊದಲ ಬಾರಿಗೆ ಎಸ್ಪಿ ಅವ್ರನ್ನ ಭೇಟಿ ಮಾಡಿ ಈಗ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿನ ಕೊಡ್ಲಿಕ್ಕೆ ಅವ್ರ ಸೇಲ್ ಡೀಡ್ ಇರ್ಬೋದು, ಮತ್ತೆ ಆ ಕೋರ್ಟ್ ಆದೇಶ ಪತ್ರ ಇರ್ಬೋದು, ಮತ್ತೆ ಆ ಘಟನಾವಳಿಗಳ ಒಂದು ವಿಡಿಯೋಗಳ ಪೆನ್ಡ್ರೈವ್ ಸಮೇತವಾಗಿ ಎಸ್ಪಿ ಅವ್ರನ್ನ ಭೇಟಿ ಮಾಡಿ ದೂರನ್ನ ನೀಡತಕ್ಕಂಥದ್ದು. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.